ಜೈ ಡಿ ಬಾಸ್. ಹಾಯ್, ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಿನ್ನೆ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಮಂಜೂರಾಗಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಮಂಜೂರಾಗಿ ಹೊರಗಡೆ ಬಂದಿದ್ದಾರೆ. ಆಗಲಿ, ನಮಗೇನು ಅಭ್ಯಂತರ ಇಲ್ಲ. ಕಾನೂನಿಗೆ ಹಾಗೆ ನ್ಯಾಯಕ್ಕೆ ನಾವು ತಲೆಬಾಗ್ತೀವಿ, ಅವ್ರ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಅದೊಂದು ವಿಚಾರ ಒಂದ್ ಕಡೆ ಆದ್ರೆ, ಯೋಗೇಶ್ ಗೌಡ ಅವ್ರದ್ದು ಸಹ ಕೊಲೆ ಪ್ರಕರಣ. ಹಾಗೆ ನಿಮಗೆ ನಾನು ಯಾವ ವಿಷಯಕ್ಕೆ ಬರ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಯೋಗೇಶ್ ಗೌಡ ಅವ್ರದ್ದು ಕೊಲೆ ಪ್ರಕರಣ, ಈ ಕಡೆ ರೇಣುಕಾ ಸ್ವಾಮಿ ಅವ್ರದ್ದು ಕೊಲೆ ಪ್ರಕರಣ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಮ್ಮ ಪ್ರೀತಿಯ ದರ್ಶನ್ ಸರ್ ಅವರು ಸಹ ಒಳಗಡೆ ಇದ್ದಾರೆ. ಅವ್ರಿಗಿನ್ನ ಯಾವುದೇ ರೀತಿಯಾದ ಶಿಕ್ಷೆ ಪ್ರಕಟ ಆಗಿಲ್ಲ. ಅಂತದ್ದು ಇವ್ರನ್ನ ಯಾಕೆ ಬೇಲ್ ಮೇಲೆ ಕೊಡಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ? ಏನಪ್ಪಾ ವಿಷಯ? ಇದಕ್ಕಿಂತ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಇದೇ ಹೈಕೋರ್ಟ್ ಬೇಲ್ ಮಂಜೂರು ಮಾಡಿ ದರ್ಶನ್ ಸರ್ನ ಹೊರಗಡೆ ಬಿಟ್ಟಿತ್ತು. ಇದೇ ಹೈಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಹಾಕಿತ್ತು. ಇದು ಸುಪ್ರೀಂ ಕೋರ್ಟ್ ಹೋಗದೆ ಜೀವಾವಧಿ ಶಿಕ್ಷೆ ಆಗಿರೋಂತ ವಿನಯ್ ಕುಲಕರ್ಣಿ ಅವ್ರನ್ನ ಬೇಲ್ ಮೇಲೆ ಹೊರಗಡೆ ಬಿಡ್ತಾರೆ. ಇದೊಂದು ಕಡೆ ನ್ಯಾಯ ಆದ್ರೆ, ಇದೇ ಹೈಕೋರ್ಟ್ ಬೇಲ್ ಕೊಟ್ಟಿರೋದನ್ನ ರಿಜೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗಿ ದರ್ಶನ್ನ ಮತ್ತೆ ಒಳಗಡೆ ಹಾಕ್ತಾರಂತ. ಇದೇನ್ ನ್ಯಾಯ? ಕಾನೂನು ಎಲ್ಲರಿಗೂ ಒಂದೇ, ನಾವು ಕಾನೂನು ತಲೆ ಬಾಗ್ತೀವಿ. ಹಾಗೆ ನನಗೆ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಈ ವಿನಯ್ ಕುಲಕರ್ಣಿ ಅವರ ವಿಷಯದಲ್ಲಿ ನಾವೇನ್ ತಲೆ ಕಟ್ಕೊಳಲ್ಲ. ಆದ್ರೆ ಯಾಕೆ ಇದು ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಅಲ್ವಾ? ಇಲ್ಲಿನ್ನ ಏನು ಶಿಕ್ಷೆನೂ ಆಗಿಲ್ಲ, ಏನೂ ಆಗಿಲ್ಲ. ಅಂತದ್ ಯಾಕೆ ಇವರಿಗೆ ಇಷ್ಟು ಬೇಲ್ನ ಕೊಡೋದಕ್ಕೆ ಇಷ್ಟು ಇದು ಮಾಡ್ತಾ ಇದ್ದೀರಾ? ಏನ್ ರಾಜಕೀಯ ಒತ್ತಡನ? ಏನು ಅವ್ರು ಯಾವುದೇ ರೀತಿಯಾದ ಪಕ್ಷಕ್ಕೆ ಸೀಮಿತ ಆಗಿಲ್ಲ ಅಂತ ಏನು ಅವ್ರ ಮೇಲೆ ಈ ತರ ಕಸಿ ಮಾಡ್ತಾ ಇದ್ದೀರಾ? ನಮ್ಮ ನೋವು, ಅಭಿಮಾನಿಗಳ ನೋವನ್ನ ನಾನು ಹೇಳ್ಕೊಂತ ಇದ್ದೀನಿ. ನನಗೇನು ಮತ್ತೆ ಇದನ್ನ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಅಂತಲ್ಲ, ಮತ್ತೆ ಪಕ್ಷದ ವಿರುದ್ಧ ಅಂತಲ್ಲ. ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀವಿ ನಾವು ಅಭಿಮಾನಿಗಳ ಪರವಾಗಿ. ಏನಪ್ಪಾ ಅಂತಂದ್ರೆ, ಗೃಹ ಸಚಿವರಾದ ಪ್ರಿಯಾಂಕ ಖರ್ಗೆ ಸರ್ ಅವರೇ, ದಯವಿಟ್ಟು ನೀವು ಏನೀಗ ಅಧಿಕಾರ ಸ್ವೀಕಾರ ಮಾಡಿ ಕಾನೂನುವಾಗಿ ಒಂದು ದೃಷ್ಟಿಯಿಂದ ನೋಡಿ. ಅವರಿಗೆ ಅಭ್ಯಂತರ ಬೇಲ್ ಕೊಟ್ಟಿರೋದು ವಿಚಾರ ಒಂದ್ ಕಡೆ ಆದ್ರೆ, ಇದು ಬೇಲ್ ಕೊಡೋದಕ್ಕೆ ಯಾಕೆ? ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದೊಂದು ವರ್ಷ ಟೈಮ್ ಕೊಡ್ತಾ ಇದ್ದೀರಾ. ಯಾಕೆ ಹಂಗೆ? ಏನೋ ರಾಜಕೀಯವಾಗಿ ಇಲ್ಲ ಅಂತನ, ರಾಜಕೀಯ ಬೆಂಬಲಕ್ಕಿಲ್ಲ ಅಂತಾನ, ಇವ್ರು ರಾಜಕೀಯದವ್ರು ಅಂತಾನೆ ಬೇಲ್ ಕೊಟ್ಟಿದ್ದೀರಾ? ದಯವಿಟ್ಟು ಉತ್ತರಿಸಿ. ಇದು ಸರಿಯಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಇರಲ್ಲ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮ್ಮವರೆಗೂ ತಲುಪಿದ್ರೆ ದಯವಿಟ್ಟು ನಮ್ಮ ದರ್ಶನ್ ಸರ್ ಅಭಿಮಾನಿ ಬಳಗದಿಂದ ನಾವು ಕೇಳ್ಕೊಂತ ಇದ್ವಿ, ಎಲ್ಲರಿಗೂ ಒಂದೇ ನ್ಯಾಯ ಮಾಡಿ. ಬೇಲ್ ಮಂಜೂರು ಮಾಡಕ್ಕೆ ಅವ್ರಿಗೇನು ಅದನ್ನು ಕೊಲೆನೆ ಇದನ್ನು ಕೊಲೆನೆ, ಎರಡೂ ಒಂದೇ ಕೊಲೆನಲ್ಲ. ಅದು ಪ್ರೂವ್ ಆಗಿ ಜೀವಾವಧಿ ಶಿಕ್ಷೆ ಆಗಿದ್ದವ್ರಿಗೆ ಬೇಲ್ ಕೊಟ್ಟಿದ್ದೀರಾ, ಮತ್ತೆ ನಮ್ಮ ದರ್ಶನ್ ಸರ್ಗೆ ಯಾಕೆ ಇಲ್ಲ ಅನ್ನೋದು ನೋವು ಅಷ್ಟೇ. ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ. ಜೈ ಡಿ ಬಾಸ್. ಆದಷ್ಟು ದರ್ಶನ್ ಸರ್ ಅಭಿಮಾನಿಗಳು ಈ ವಿಡಿಯೋ ಶೇರ್ ಮಾಡಿ, ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ತಲುಪಲಿ. ನಮಸ್ಕಾರ. ಜೈ ಡಿ ಬಾಸ್.